ಎಸಿನು ತುಂಗಭದ್ರಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಯಾಕಂತಂದ್ರೆ ಸದ್ಯಕ್ಕೆ ಮಳೆ 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 ಅನ್ನೋ ಹಾಗಾಗಿದೆ. ಎಲ್ಲೆಡೆಯಲ್ಲೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಇನ್ನೂ ಕೂಡ ತಗ್ತಾ ಇಲ್ಲ ಒಳಹರಿವು. ತುಂಗಭದ್ರಾ ಮತ್ತು ವರದಾ ನದಿಗಳಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಹೆಚ್ಚಿನ ನೀರು ತುಂಗಭದ್ರಾ ಜಲಾಶಯಕ್ಕೆ ಬಿಡುಗಡೆ ಮಾಡಲಾಗಿದೆ. ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಿರೋ ಹಿನ್ನೆಲೆಯಲ್ಲಿ ನದಿ ಪಾತ್ರಗಳಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಜಿಲ್ಲಾಡಳಿತದಿಂದಲೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇದರಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಅಪಾಯದ ಮಟ್ಟ ಕಾಪಾಡೋಕೆ ಹೊರಹರಿವಿನಲ್ಲಿ ಏರಿಕೆ ಮಾಡಲಾಗತ್ತೆ. ಇವತ್ತು ತುಂಗಭದ್ರಾ ಜಲಾಶಯದಿಂದ ಬರೋಬ್ಬರಿ 2 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ. ಬಹುತೇಕ ನದಿ ದಂಡೆಯಲ್ಲಿರುವಂತಹ ಊರುಗಳಲ್ಲಂತೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಂಪ್ಲಿ ಸೇತುವೆ ಮತ್ತೆ ಮುಳುಗಡೆಯಾಗುವಂತಹ ಸಾಧ್ಯತೆ ಇದೆ. ಒಳಹರಿವಿನ ಪ್ರಮಾಣ ನೋಡಿಕೊಂಡು ಹೊರಹರಿವಿನಲ್ಲಿ ನಿರಂತರವಾದಂತಹ ಒಂದು ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಒಳಹರಿವು ಹೆಚ್ಚಾದಾಗ ಆಬ್ವಿಯಸ್ಲಿ ಆ ಪ್ರೆಷರನ್ನು ತಡ್ಕೊಳಕ್ಕಾಗಲ್ಲ. ಒಂದು ಸಾರಿ ಡ್ಯಾಮ್ ತುಂಬಿದ ಮೇಲೆ ನೀರನ್ನು ಬಿಡಲೇಬೇಕಾಗತ್ತೆ. ನೋಡಿ, ಎಲ್ಲ ಗೇಟ್ಗಳ ಮೂಲಕವೂ ಕೂಡ ನೀರನ್ನು ಹರಿಬಿಡಲಾಗ್ತಾ ಇದೆ. ಹಾಗಾಗಿ ನದಿ ಪಾತ್ರದಲ್ಲಿರುವಂತಹ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಒಂಥರ ಪ್ರವಾಹದ ಪರಿಸ್ಥಿತಿ ಈಗಾಗಲೇ ನಿರ್ಮಾಣವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.